ಕರ್ಕೊಂಡು ಹೋಗ್ತವ್ರೆ, ಜಲ್ದಿ ಕರ್ಕೊಂಡು ಹೋಗ್ತಾರೆ. ಪ್ರಾಣಿ ನನ್ನೇ ಪ್ಲೀಸ್ ಬೇಡ ಕರ್ಕೊಂಡು ಹೋಗ್ತಲ್ಲ, ಕ್ಯಾಬ್ ರೆಡಿಯಾಗಿ ಕರ್ಕೊಂಡು ಹೋಗ್ತವ್ರಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಸಂಗೀತ ವ್ಲಾಗ್ ಇನ್ ಕನ್ನಡ ಆ್ಯಂಡ್ ರೆಸಿಪೀಸ್. ಇವತ್ತಿನ ವ್ಲಾಗ್ ಏನಪ್ಪ ಅಂದರೆ ಇದು ನೆನ್ನೆದೇ ವ್ಲಾಗ್ ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ. ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಹಾಗೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಏನೋ ಇಲ್ಲೊಂದು ರೀಲ್ಸ್ ಮಾಡ್ತಾರಂತೆ, ಕರ್ಕೊಂಬಂದವ್ರೆ ಬಾ ಕ್ಯಾಮ್ರಾ ಹಿಡಿ ಅಂದ್ಬಿಟ್ಟು ತೋಟದ ಅಲ್ಸಿನಾರ ನೋಡ್ರಿ ಗಂಟೆ ಅಲ್ಲೇ ಮಾಡ್ಕೋ ಗಡಿಯಾರ ಬೇಡ ಸುಮ್ಮನೆ ಅಂತಿ. ಆಯ್ತು, ನಿಮ್ಗೆ ಎಲ್ಲರಿಗೂ ಕೂಡ ಏನೋ ತೋರಿಸ್ತಾ ಇದ್ದೀನಿ. ಪ್ಯೂರೆಸ್ಟು ಕೊಡಿಸಿರೋ ಅಂತ ಸಿಂಗದ ಸಿಂಗಾರಿ ಮೈ ಡೊಂಕಿನ ವಯ್ಯಾರಿ. ಇವಾಗ ಅವರು ರೀಲ್ಸ್ ಮಾಡಬೇಕು ಅಂತ ಕರ್ಕೊಂಡೋಗಿದ್ರಲ್ಲ, ರೀಲ್ಸ್ ಎಲ್ಲ ಮುಗಿಸ್ಕೊಂಡು ಮನೆ ಹತ್ರ ಬಂದು ನಮ್ಮ ದೊಡ್ಡಮ್ಮ ಮತ್ತು ನಮ್ಮ ಅಮ್ಮ ಟೆರೆಸ್ ಮೇಲಿದ್ದರು. ಏನು ಮಾಡ್ತಾವ್ರೆ ಅಂತ ನೋಡೋಣ ಅಂದ್ಬಿಟ್ಟು ಟೆರೆಸ್ ಮೇಲೆ ಬಂದಿದ್ದೀನಿ. ಏನು ಮಾಡ್ತಾಯಿದ್ದೀಯ ದೊಡ್ಡಮ್ಮ? ನಮ್ಮ ದೊಡ್ಡಮ್ಮ ನೋಡಿ ಬಟ್ಟೆ ಮಡ್ಚ್ಕೊಡ್ತಾ ಇದೆ ಮಗಳಿಗೆ. ನಮ್ಮಮ್ಮಂದು ಇದೇ ಕೆಲಸ, ಏನಾದರೂ ಒಂದು ಹೊಲಿತಾ ಇರೋದು. ಅದೊಂದು ಮಮ್ಮಿ ಥ್ರೆಡ್ ಅದೇ ಕಲರ್ ಹಾಕೋ. ಹಾಂ ಎಲ್ಲ ಜುಟ್ಟು ಅರ್ಧ ಹೋಗುತ್ತಮ್ಮ. ಚಾರ್ಜರ್ ಕಿತ್ತೋಗ್ತವ. ನಮ್ಮಮ್ಮಂಗೆ ಯಾವಾಗಲೂ ಕಾಫಿ ಟೀ ಟೀ ಕಾಫಿ, ಕಾಫಿ ಟೀ ಟೀ ಕಾಫಿ. ನಾನು ಕುಡಿಯೋಲ್ಲ, ನನ್ನ ಸಂಜೆ ಟೈಮ್ ಒಂದೇ ಟೈಮು. ಆಮೇಲೆ ಮಮ್ಮಿ ಒಂದು ನಿಮಿಷ, ಇನ್ನೊಂದು ವಿಷಯ ಹೇಳಬೇಕು. ಯಾರೋ ಒಬ್ಬರು ಬ್ಯಾಕ್ ಟು ಬ್ಯಾಕ್ ಕೊಡ್ತೀನಿ, ಒಂದು 10 ನಿಮಿಷ. ಅಮ್ಮ ಹೇಳಿದ್ಮೇಲೆ 10 ನಿಮಿಷ ಸರಿನಾ? ಕೊಡ್ತೀನಿ, ಒಂದು ನಿಮಿಷ. ಇನ್ನೊಂದು ವಿಷಯ ಮಾತಾಡಬೇಕು ಇರಿ. ಏನಪ್ಪ ಅಂದರೆ ನಾನು ಜೀನಿ ಸ್ಲಿಮ್ ತೊಗೋತಾ ಇದ್ದೀನಿ ಅಂತ ಹೇಳಿದ್ಮೇಲೆ ಬ್ಯಾಕ್ ಟು ಬ್ಯಾಕ್ ಒಬ್ರದ್ದು ಕಮೆಂಟ್ ಬರ್ತಾಯಿದೆ, ಇದು ಪ್ರಮೋಷನ್ ವಿಡಿಯೋ, ಯಾರೂ ನಂಬೇಡಿ, ಹಾಗೆ ಹೀಗೆ ನೋಡಿ ಕಮೆಂಟ್. ಅವರೇ ಕಮೆಂಟ್ ಮಾಡ್ತಾರೆ, ಅವರೇ ಡಿಲೀಟ್ ಮಾಡ್ತಾರೆ. ಅದೇನು ಉದ್ದೇಶನೋ ಗೊತ್ತಿಲ್ಲ ಅವ್ರದ್ದು. ಅವರೇ ಕಮೆಂಟ್ ಮಾಡ್ತಾರೆ, ಅವರೇ ಡಿಲೀಟ್ ಮಾಡ್ತಾರೆ. ನಾನು ಡಿಲೀಟ್ ಮಾಡ್ತಾಯಿದ್ದೀನಿ ಅಂತ ಕಮೆಂಟ್ ಮಾಡಿದ್ದಾರೆ. ಮತ್ತು ನಿಜವಾಗ್ಲೂ ನಾನು ಯಾವುದೇ ಥರದ್ದು ಪ್ರಮೋಷನ್ ವೀಡಿಯೋ ಅಲ್ಲ, ನಾನು ಪರ್ಸ್ನಲ್ಲಾಗಿ ತೊಗೊಂಡು ಯೂಸ್ ಮಾಡಿದ್ಮೇಲೆ ನಾನು ಈ ರಿವ್ಯೂ ನಿಮ್ಗೆ ಹೇಳಿರೋದು. ನಿಜವಾಗ್ಲೂ ನಿಮ್ಮಿಷ್ಟ, ಯೂಸ್ ಮಾಡೋದಾರು ಮಾಡಿ, ನನಗೆ ಒಳ್ಳೆಯದಾಗಲಿ, ನಂತರನೇ ದಪ್ಪ ಇರೋ ಹೆಣ್ಮಕ್ಳು ಯೂಸ್ ಆಗುತ್ತೆ ಅನ್ನೋದಕ್ಕೋಸ್ಕರ ಹೇಳಿದ್ದೀನಿ ಅಷ್ಟೇ. ನಿಜವಾಗ್ಲೂ ನನಗೆ ಯಾವುದೇ ಥರದ್ದು ಪ್ರಮೋಷನ್ನು ಸಿಕ್ಕಿಲ್ಲ, ನಾನು ಯಾವುದೇ ಥರ ಪ್ರಮೋಷನ್ನು ಮಾಡಿಲ್ಲ ಇದುವರೆಗೂ. ನಾನು ಪರ್ಸ್ನಲಾಗಿ ತೊಗೊಂಡು, ನಾನು 1,500 ಕೊಟ್ಟು ತೊಗೊಂಡು ಯೂಸ್ ಮಾಡಿ ನಿಮಗೆ ಹೇಳಿರೋದು. ಅದು ನಿಮ್ಮಿಷ್ಟ ತೊಗೊಳ್ಳೋದು ಬಿಡೋದು. ಬಂದುಬಿಟ್ಟು ಪೂರ್ತಿ ವಿಷಯ ಗೊತ್ತಿಲ್ಲದಲ್ಲೇ ಬಂದು ಬಾಯಿ ಬಂದಂಗೆ ಕಮೆಂಟ್ ಮಾಡೋದು, ಅಮೆಝಾನ್ ಆ್ಯಪ್ ಜೊತೆ ಲಿಂಕ್ ಮಾಡ್ಕೊಂಡವ್ರೆ, ಅದು ಇದು. ನಾನು ಯಾವ ಆ್ಯಪಲ್ಲೂ ತೊಗೊಳ್ಳಿ, ಆ ಆ್ಯಪಲ್ಲಿ ಸಿಗುತ್ತೆ, ಈ ಆ್ಯಪಲ್ಲಿ ಸಿಗುತ್ತೆ ಅಂತ ಹೇಳಿಲ್ಲ. ನಾನು ತೊಗೊಂಡಿರೋದು ಮೆಡಿಕಲಲ್ಲಿ. ಬೇಕಾದ್ರೆ ನೀವು ಇಷ್ಟ ಇದ್ದರೆ ಮೆಡಿಕಲ್ನ ವಿಚಾರಿಸಿ ತೊಗೊಳ್ಳಿ ಅಂತ ನಾನು ಹೇಳಿರೋದು. ಸರಿನಾ? ಮೆಡಿಕಲಲ್ಲಿ ವಿಚಾರಿಸಿ ಸಿಗುತ್ತೆ, ನಿಮಗೆ ಇಷ್ಟ ಇದ್ದರೆ ತೊಗೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡಿ ಅಂತ ಹೇಳಿರೋದು. ನಾನು ತೊಗೊಳ್ಳೇಬೇಕು, ಇದು ಪ್ರಮೋಷನ್ ವಿಡಿಯೋ, ಹಾಗೆ ಹೀಗೆ ಆ್ಯಪ್. ನಾನು ಯಾವುದಾದ್ರೂ ಆ್ಯಪಲ್ಲಿ ಲಿಂಕ್ ಹಾಕಿದ್ದೀನ, ಈ ಆ್ಯಪಲ್ಲಿ ಇದು ಪ್ರಾಡಕ್ಟ್ ಸಿಗುತ್ತೆ ತೊಗೊಳ್ಳಿ, ಯೂಸ್ ಮಾಡಿ ಅಂತ. ಆ ಆ್ಯಪಲ್ಲೂ ನಾನು ಆ ಪ್ರಾಡಕ್ಟ್ ಸಿಗುತ್ತೆ ಲಿಂಕ್ ಹಾಕಿದ್ದೀನಿ, ನೀವು ತೊಗೊಳ್ಳಿ, ನೀವು ಯೂಸ್ ಮಾಡಿ, ಹಂಗೆ ಹಿಂಗೆ ಅಂತ ನಾನು ಎಲ್ಲೂ ಹೇಳಿಲ್ಲ. ಪೂರ್ತಿ ವಿಷಯ ಗೊತ್ತಿಲ್ಲದಲ್ಲೇ ದಯವಿಟ್ಟು ಬಂದು ಕಮೆಂಟ್ ಮಾಡಿ ಚೀಪ್ ಆಗಬೇಡಿ, ಚಿಕ್ಕವರಾಗಬೇಡಿ, ಸರಿನಾ? ನಾನು ಪರ್ಸ್ನಲಾಗಿ ತೊಗೊಂಡು ನನಗಿಷ್ಟ ಆದಮೇಲೆ ನಾನು ಹೇಳಿರೋದು. ನಾನು ನಿಜವಾಗ್ಲೂ 16 ದಿವಸಕ್ಕೆ ನಾನು 3 kg ಸಣ್ಣ ಆಗಿರೋದಕ್ಕೆ ಅಷ್ಟೇ ನಾನು ಹೇಳಿರೋದು. ನಂತರ ದಪ್ಪ ಇರೋ ಹೆಣ್ಮಕ್ಳಿಗೆ ಯೂಸ್ ಆಗಲಿ ಅನ್ನೋದಕ್ಕೋಸ್ಕರ ಅಷ್ಟೇ. ಅದು ಬಿಟ್ಟರೆ ಇನ್ನೇನೂ ಇಲ್ಲ. ನಿಮ್ಮಿಷ್ಟ, ಯೂಸ್ ಮಾಡೋದಾರು ಮಾಡ್ಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಯಾರಿಗೂ ಬಲವಂತ ಏನಿಲ್ಲ. ದಯವಿಟ್ಟು ಬಂದು ಬ್ಯಾಡ್ ಕಮೆಂಟೆಲ್ಲ ಹಾಕೋದು ಮತ್ತು ಈ ಥರ ನೆಗೆಟಿವಾಗಿ ಕಮೆಂಟ್ ಮಾಡೋದೆಲ್ಲ ಮಾಡೋಕ್ಕೆ ಹೋಗ್ಬಿಡಿ, ಅಷ್ಟೇ ಹೇಳೋದು. ನಮ್ಮ ಮಮ್ಮಿ ನೈಟಿ ಸ್ಟಿಚ್ ಹಾಕ್ಕೊಂಡು ನೋಡ್ತಾ ಇದ್ದಾರೆ. ಹೇಳು ಮಮ್ಮಿ, ಏನು ದಪ್ಪ ಆಗಿದ್ದೀನ, ಸಣ್ಣಾಗಿದ್ದೀನ, ಇಲ್ಲ ಏನು ಹಂಗೆ ಇದ್ದೀನ? ಫೇಸು ನಿಜ ಕಣ್ಣಿನ ಬಳೆ ಎಲ್ಲ ಬಿಟ್ಕೊಂಡವಂತೆ. ನಮ್ಮ ಕಡೆ ಸಣ್ಣ ಆದರೆ ಮಖ ಇಳಿದೋದ್ರೆ ಆ ಥರ ಅಂತಾರೆ. ಅದಕ್ಕೆ ನಮ್ಮಮ್ಮ ಆ ಥರ ಹೇಳ್ತಾ ಇದ್ದಾರೆ. ದೊಡ್ಡಮ್ಮ ಹೇಳು, ಸಣ್ಣಾಗಿದ್ದೀನ ಏನು?
ಸಣ್ಣಗಿದ್ದು ಸ್ವಲ್ಪ ದೀಪಾವಳಿ ಹಬ್ಬಕ್ಕೂ ಈಗ್ಲೂ ಹೆಂಗಿದ್ದೀನಿ ಸಣ್ಣಗಿದ್ದು ಸ್ವಲ್ಪ ಹಾಂ ಸಣ್ಣಗಿದ್ದು ಕಣ ನೋಡಿ ನಮ್ಮ ದೊಡ್ಡಮ್ಮನೂ ಹೇಳ್ತಾ ಇದ್ದಾರೆ ನಾನು ಸ್ವಲ್ಪ ಸಣ್ಣ ಆಗಿದ್ದೀನಂತೆ. ನಮ್ಮ ಚಂದ್ರಿನೂ ಹೇಳ್ತಾ ಇದ್ದಾರೆ ಅಲ್ವಮ್ಮ. ತೆಗಿಲ ಅನ್ಬೇಡ ನನ್ನ ಮಗ ಮಾತ್ರ ನಮ್ಮ ದೊಡ್ಡಮ್ಮನ ಸಿಕ್ಕಾಪಟ್ಟೆ ಸತಾಯಿಸ್ತಾನೆ, ಸಿಕ್ಕಾಪಟ್ಟೆ ರೇಗಿಸ್ತಾನೆ. ಅದೇನು ಅಂತ ಗೊತ್ತಿಲ್ಲ. ಬಂಗಾರು ಬೇಡ, ಬಾ ಬಂಗಾರು, ಬಾ ಬಂಗಾರು ನೀನು. ಬ್ಯಾಡ್ ಬಾಯ ನೀನು, ಗುಡ್ ಬಾಯ ಬ್ಯಾಡ್ ಬಾಯ ನೀನು. ಎದ್ ಬಾ ಬಾ. ನಮ್ಮಮ್ಮ ನಾಳೆ ನಾಡಿದ್ದೀರು ಹೋಗಿವಂತೆ ಅಂತ, ಯಾಕಂದರೆ ಇಲ್ಲಿ ಮಂಗಳವಾರ ಮಟನ್ನು ಗ್ರ್ಯಾಂಡಾಗಿ ಮಾಡ್ತಾಯಿದ್ದಾಳೆ ನಮ್ಮ ಅಕ್ಕ ಹಬ್ಬನ. ಅದರಿಂದ ನಮ್ಮಮ್ಮ ಇರು ಬೇಜಾರಾಗುತ್ತೆ ನನಗೆ ಹಂಗೆ ಹಿಂಗೆ ಅಂತ ಇದ್ದಾರೆ. ಆದರೆ ಏನು ಮಾಡೋದು, ಡ್ಯೂಟಿಗೆ ಹೋಗ್ತೀವಲ್ಲ, ಕೆಲಸದಲ್ಲಿ ರಜಾ ಕೊಡೋಲ್ಲ. ನಾನು ಲಾಸ್ಟ್ ಬ್ಲಾಗಲ್ಲೆಲ್ಲ ಹೇಳಿದ್ದೀನಿ ಓಂ ಶಕ್ತಿಗೆ ಹೋಗ್ತೀನಿ ಅಂತ. ಓಂ ಶಕ್ತಿಗೆ ರಜಾ ಕೊಡೋಲ್ಲ, ಇವಾಗ ನಾನು ರಜಾ ಹಾಕಿದ್ರೆ. ಅದರಿಂದ ನಾನು ನಾಳೆ ಬೆಳಗ್ಗೆನೆ ಎದ್ದ ತಕ್ಷಣ ಹೊರಡ್ತೀನಿ. ಕೊಡ್ತೀನಿ ಬಂಗಾರು. ನನ್ನ ಮಗಂಗೆ ಹಾಲು ಬೇಕಂತೆ, ಇವಾಗ ಹೋಗಿ ಕಾಯಿಸಿ ಕೊಡಬೇಕು ಅಲ್ಲ ಬಂಗಾರಿ. ನನ್ನ ಮಗ ಅಳ್ತಾ ಇದ್ದಾನೆ. ಅವನ್ ಕರ್ಕೊಂಬರ್ತೀಯಾ? ಬೆಂಗ್ಳೂರಿಗೆ ಬರ್ತೀಯಮ್ಮ ಅಮ್ಮ ಜೊತೆ ನೀನು? ಹೋಗೋಣ ನಡಿ ಬೆಂಗ್ಳೂರಿಗೆ. ಹಾಂ ಕತ್ಲಲ್ಲಿ ಹೋದ್ರೆ ಏನಾಗಲ್ಲ, ಅಪ್ಪ ಬರ್ತಾರೆ ನಡಿ. ಯಾವಪ್ಪ ನಿಂಗಪ್ಪ? ಹಾಂ ಅವನ್ ಬಿಟ್ಬಿಟ್ಟು ಹೋಗೋಣ. ಅವ್ವ ಬೇಡ ಅಲ್ಲಮ್ಮ. ಬಟ್ಟೆ ಅಯ್ಯೋ ಮಮ್ಮಿ ಎಲ್ಲೆಲ್ಲಿಗೆ ಥಿಂಕ್ ಮಾಡ್ತಾನೆ ನೋಡಿ ಮಮ್ಮಿ ಅವನು. ಸರಿ ಆಯ್ತು, ಅವ್ವ ಬೇಡವಾ ಬೇಕಾ? ಅವ್ವ ಬೇಡ ಅಮ್ಮ ಬೇಕು. ನೆನ್ನೆ ಎಲ್ಲ ಹೇಳ್ತಾ ಇದ್ದೆ ಅವ್ವ ಬಿಟ್ಟು ಹೋಗೋದು ಬೇಡ, ಕರ್ಕೊಂಡು ಹೋಗೋಣ ಅಂತ. ಹಂಗೆಲ್ಲ ಅನ್ಬಾರ್ದು ಚಿನ್ನಮ್ಮ. ಅವ್ವ ನಿನ್ನ ಎಷ್ಟು ಚೆನ್ನಾಗಿ ಸಾಕೊಂಡೈತಲ್ವಾ. ಅವ್ವ ಹಂಗೆಲ್ಲ ಅನ್ಬಾರ್ದು ಮಗನೆ. ಅವ್ವ ಎಷ್ಟು ಚೆನ್ನಾಗಿ ನೋಡ್ಕೊತೈತಲ್ವಪ್ಪ ನಿನ್ನ. ಅವ್ವ ಪಾಪ ಅಲ್ವಾ? ಹಾಂ ಪಾಪನ ಪಾಪ ಅಲ್ವಾ? ಅವ್ವ ಪಾಪ. ಓಕೆ ಬಂಗಾರಿ. ಕರ್ಕೊಂಡು ಹೋಗೋದ ಬೇಡವಾ ಹೇಳು? ಅವನ್ ಕರ್ಕೊಂಡು ಹೋಗೋದ? ಅಮ್ಮನ ಕರ್ಕೊಂಡು ಹೋಗೋಣ ಅಲ್ಲ. ಈತು ಬೇಡ, ಈತು ನಿಲ್ಲೇ ಬಿಟ್ಟು ಹೋಗೋಣ. ನಿನ್ನ ಕರ್ಕೊಂಡು ಹೋಗ್ತೀನಲ್ಲ. ಹಾಂ ನಿನ್ನ ಕರ್ಕೊಂಡು ಹೋಗ್ತೀವಲ್ಲ ಮಗನೇ. ಅಮ್ಮ ಹೂವು ಬೇಡ, ಅವ್ವ ಬೇಡ. ಹಾಂ ಅವ್ವ ಬೇಡವಾ? ಮಕ್ಳಿಗೆ ಏನು ಗೊತ್ತು, ಚಿಕ್ಕ ಪಾಪು. ನನ್ನ ಮಗ ನಾನು ಬಂದಿರೋ ಖುಷೀಲಿ ಅವ್ವನೇ ಬೇಡ ಅಂತ ಇದ್ದಾನೆ. ನಮ್ಮ ದೊಡ್ಡಮ್ಮಂಗೆ ಮತ್ತು ನಮ್ಮ ಮಮ್ಮಿಗೆ ಟೀ ಬೇಕಂತೆ. ನನ್ನ ಮಗ ಅಂತೂ ಅಳ್ತಲೇ ಇದ್ದಾನೆ, ಹಿಂಸೆ ಕೊಡ್ತಾ ಇದ್ದಾನೆ. ನಮ್ಮ ಅಕ್ಕ ಎಡಿಟಿಂಗ್ ಮಾಡ್ತಾ ಇದ್ದಾಳೆ. ನಾನೇ ಟೀ ಇಟ್ಕೊಂಬಂದು ಕೊಡಬೇಕು. ಟೀ ಬೇಕಾ ಕಾಫಿ ಬೇಕಾ? ನಮ್ಮ ಅಮ್ಮಂಗೆ ಟೀ ಬೇಕಂತೆ. ದೊಡ್ಡಮ್ಮ ನಿಂಗೆ? ಸರಿ. ಹಾಲಲ್ಲಿದೆ ಸಂಜು ಹಾಲು. ನಮ್ಮಮ್ಮ ಎಲ್ಲ ಪಾಪ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದಾರೆ. ಟೀ ರೆಡಿ ಮಾಡಿದ್ದೀನಿ, ಇವಾಗ ಕೊಡಬೇಕು. ವಟ ವಟ ಅನ್ಬೇಡ್ರಮ್ಮ, ತುಂಬ ಗಲಾಟೆ ಮಕ್ಕಳಿದ್ದಾರಲ್ಲ ಅದರಿಂದ. ಟೀ ಕುಡಿದು ಹುಡುಗಿ ಹೆಂಗೈತಿ ಹೇಳಿ. ಇವಾಗ ಅವಳು ಎಡಿಟಿಂಗಲ್ಲಿ ಬ್ಯುಸಿ ಇದ್ದಾಳೆ. ಒಂಚೂರು ಸಾಂಬಾರೆಲ್ಲ ಬಿಸಿ ಮಾಡಿ ಅನ್ನ ಮಾಡು ಅಂದ್ಲು. ಅದಕ್ಕೆ ಇವಾಗ ಬಂದಿದ್ದೀನಿ, ಮಾಡಬೇಕು. ಇವಾಗ ದೇವಸ್ಥಾನದ ಹತ್ರ ಹೋಗ್ತಾಯಿದ್ದೀವಿ ಎಲ್ಲ. ಇನ್ನು ಜಾತ್ರೆ ಎಲ್ಲ ಹಾಗೇ ಇದೆ. ನಾಳೆ ಎಲ್ಲ ನಾಡಿದವರೆಗೂ ಹಾಗೇ ಇರುತ್ತೆ. ಯಾಕಂದರೆ ಬೆಳಗ್ಗೆ ತುಂಬ ರಶ್ ಇತ್ತು ಅಂತ ಪೂಜೆ ಮಾಡಿಸಿರ್ತಿಲ್ಲ. ಅದಕ್ಕೆ ಇವಾಗ ಹೋಗಿ ಪೂಜೆ ಮಾಡಿಸ್ಕೊಂಬರೋಣ ಅಂದ್ಬಿಟ್ಟು ಎಲ್ಲ ರೆಡಿ ಆಯ್ತವ್ರೆ. ಅನ್ನ ಮತ್ತು ಸಾಂಬಾರು ನೆನ್ನೆದೇ ಇದೆ. ಅನ್ನ ಮಾತ್ರ ಇವಾಗ ಮಾಡ್ತಾಯಿದ್ದೀನಿ. ಅನ್ನ ಮಾಡಿ ಇಟ್ಟೋದ್ರೆ ಬಂದು ಎಷ್ಟೊತ್ತು ಸ್ವಲ್ಪ ಲೇಟಾಗಿ ಬಂದ್ರೂ ಸರಿ ಹೋಗುತ್ತೆ ಊಟ ಮಾಡಿ ಮಲ್ಕೊಳ್ಳೋಕ್ಕೆ ಅಂದ್ಬಿಟ್ಟು ಇವಾಗ ಅನ್ನ ರೆಡಿ ಮಾಡಿ ಇಡ್ತಾಯಿದ್ದೀನಿ. ಅನ್ನ ರೆಡಿ ಮಾಡಿ ನಾನು ರೆಡಿ ಆಗಿಬಿಟ್ಟು ಹೊರಡ್ತೀನಿ. ಅಲ್ಲ ನಾನು ಸುಮ್ಮನೆ ಹಾಕ್ಕೊಂಡಿರೋದಿದು. ನಮ್ಮ ಅಕ್ಕ ಬಿಚ್ಚಿಟ್ಟಿದ್ಲು, ನೋಡೋಣ ಹೆಂಗೆ ಕಾಣುತ್ತೆ ಅಂದ್ಬಿಟ್ಟು ಹಾಕ್ಕೊಂಡಿದ್ದೀನಿ. ಇವಾಗ ಬಿಚ್ಚಿಕ್ತೀನಿ. ನನಗೆ ಈ ಥರ ಕುರ್ತಾ ಸೆಟ್ಗೆಲ್ಲ ಈ ಥರ ಎಲ್ಲ ಇಷ್ಟ ಆಗಲ್ಲ, ಅಂದರೆ ನನಗೆ ಚೆನ್ನಾಗಿ ಕಾಣಲ್ಲ. ಇವಾಗ ಬಿಚ್ಚಾಕ್ತೀನಿ, ಸುಮ್ಮನೆ ಹಾಕ್ಕೊಂಡಿದ್ದೀನಿ. ಎಲ್ಲ ರೆಡಿ ಆಗ್ತವ್ರೆ, ನಾನು ರೆಡಿ ಆಗಬೇಕು. ಹಣಕಾಯಿ ಮಾಡಿಸ್ತಲ್ಲ ಇದೀವಿ. ಬೆಳಗ್ಗೆಯಿಂದ ಪೂಜೆ ಮಾಡಿಸ್ಬೇಕು ಅಂದ್ಬಿಟ್ಟು ಹೋಗಿ ಊಟ ಮಾಡ್ಕೊಂಬಂದೋ. ಯಾಕಂದರೆ ತುಂಬ ರಶ್ ಇತ್ತು ದೇವಸ್ಥಾನದಲ್ಲಿ. ಗುರಾಯಿಸ್ತಾ ಇದ್ದಾಳೆ.
ಅವಳಿಗಂತೂ ಅರ್ಜೆಂಟು ನಮ್ಮ ಅಕ್ಕನಿಗೆ. ಇವಾಗ ದೇವಸ್ಥಾನಕ್ಕೆ ಪೂಜೆ ಮಾಡ್ಸೋಕ್ಕೆ ಹೋಗ್ತಾ ಇದ್ದೀವಿ. ಬಂದಿತ್ತಲ್ಲ ಹಣ್ಕಾಯ್ತಲ್ಲ ನನ್ನ ಮಗನ ನೋಡಿ ಹೆಂಗೆ ದೊಡ್ಡವ್ರ ಥರ ಮಾತಾಡ್ತವನೆ. ಏನು ಮಗ್ನೆ ಪಾಪು, ಅಪ್ಪಾಜಿ ಇಲ್ಲೋಡು, ಏನು ಮಾತಾಡ್ತಾ ಇದೀಯಪ್ಪ ಅವ್ರ ಹತ್ರ ನೀನು? ದುಡ್ಡು ಕೊಡೋಣಮ್ಮ. ಯಾಕಮ್ಮ ದುಡ್ಡು? ಚಿಕ್ಕ ಮಕ್ಕಳು ದುಡ್ಡೆಲ್ಲ ಕೇಳಬಾರ್ದು. ನಡಿ ಜಿಜ್ಜಿಗೆ ಹಾಕಿಸ್ತೀನಿ, ಓಕೆನಾ? ಹಾಂ. ಇವಾಗ ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತಾ ಇದ್ದೀವಿ. ನಾನು ಎಲ್ಲೋದ್ರೂ ಪೂಜೆ ಮಾಡಿಸಲ್ಲ, ಯಾಕಂದರೆ ಅವರು ದೇವ್ರ ಹತ್ರ ಇಟ್ಟು ಕ್ಲೀನಾಗಿ ಪೂಜೆ ಮಾಡಲ್ಲ. ಅದರಿಂದ ನಾನು ನನ್ನ ಕೈಯಲ್ಲಿ ಎಷ್ಟಿದೆಯೋ, ಎಷ್ಟು ಶಕ್ತಿ ಇದೆಯೋ ಅಷ್ಟನ್ನ ನಾನು ಉಂಡಿಗೆ ಹಾಕ್ಬಿಡ್ತೀನಿ. ದೇವ್ರು ಒಳ್ಳೇದು ಮಾಡಲಿ, ಅದು ದೇವ್ರ ಕಾರ್ಯಕ್ಕೆ ಸೇರಿಕೊಳ್ಳಿ ಅಂತ. ಏನು ಮಗನೆ, ನನ್ನ ಮಗ ನನ್ನ ಬಿಟ್ಟು ಅಳ್ಳಾಡ್ತಾ ಇಲ್ಲ. ಬಂಗಾರು ಇವಾಗ ದೇವಸ್ಥಾನದಿಂದ ಎಲ್ಲ ಬಂದು ಊಟ ಎಲ್ಲ ಮುಗಿಸ್ತೋ. ನಿಜವಾಗ್ಲೂ ಒಂದು ವಿಡಿಯೋ ಮಾಡೋಕ್ಕೂ ಬಿಡ್ತಾಯಿಲ್ಲ, ಅಷ್ಟು ವಟ ಅಂತವ್ರೆ. ನಮ್ಮ ಅಕ್ಕನೂ ಅಷ್ಟೇ, ಅವ್ರ ಜೊತೆನೇ ಸೇರ್ಕೊಂಡು ವಟ ಅಂತವಳೆ. ಅವಳು ವಿಡಿಯೋ ಮಾಡಲಿ, ಅವಾಗ ನಾನು ವಟ ಅಂತೀನಿ. ನಿಜವಾಗ್ಲೂ ಒಂದು ವಿಡಿಯೋ ಮಾಡೋಕ್ಕೆ ಬಿಡ್ತಾಯಿಲ್ಲ ಫ್ರೆಂಡ್ಸ್, ಅಷ್ಟು ಹಿಂಸೆ ಕೊಡ್ತಾ ಇದ್ದಾರೆ ಇವರು. ನಾವು ದೇವಸ್ಥಾನದಿಂದ ಪೂಜೆ ಎಲ್ಲ ಮುಗಿಸ್ಕೊಂಬಂದು ಊಟ ಎಲ್ಲ ಆಯಿತು. ಇವಾಗ ಮಲ್ಕೋಬೇಕು. ಬೆಳಗ್ಗೆ ಎದ್ದ ತಕ್ಷಣ ಹೋಗಿ ನೋಡಿ ಒಂದು ವಿಡಿಯೋ ಮಾಡೋಕ್ಕೆ ಬಿಡ್ತೇವೆ. ನಿಜವಾಗ್ಲೂ ಎಷ್ಟು ಹಿಂಸೆ ಕೊಡ್ತಾವ್ರೆ ಅಂದರೆ, 3 ಜನ ಸೇರಿಕೊಂಡು, ನಮ್ಮಮ್ಮ, ನಮ್ಮ ದೊಡ್ಡಮ್ಮ, ನಮ್ಮ ಅಕ್ಕ. ಅವಳು ವಿಡಿಯೋ ಮಾಡಲಿ, ಅವಾಗ ನಾನು ತೋರಿಸ್ತೀನಿ. ಇಲ್ಲ ಬಿಡಮ್ಮ, ನಾಳೆ ಸುಮ್ಮನೆ ನಾಳೆ ಬೆಳಗ್ಗೆ 6 ಗಂಟೆ ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ. 6 ಗಂಟೆ ನಾನೇನು ಮಟನ್ ಕಂಡಿಲ್ವಾ? ಹಬ್ಬಕ್ಕೆ ಬರಬೇಕಾಯ್ತು, ಬಂದಿದ್ದೀನಿ. ಇವಾಗ ಮಾರ್ನಿಂಗಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಇವಾಗ ಬೆಂಗಳೂರಿಗೆ ರಿಟರ್ನ್ ಹೋಗಬೇಕು, ಅದರಿಂದ ಸ್ವಲ್ಪ ಬೇಗ ಎದ್ದಿದ್ದೀನಿ. ಇವಾಗ 5:45 ಆಗಿದೆ ಟೈಮ್ ಬಂದು. 7:30ಗೆಲ್ಲ ಟ್ರೈನ್ ಇದೆ. 10 o'clockಗೆಲ್ಲ ಹೋಗಿ ಯಶವಂತಪುರ ರೀಚ್ ಆಗುತ್ತೆ, ಹೊರಡಬೇಕು. ಅದರಿಂದ ಬೇಗ ಎದ್ದು ರೆಡಿ ಆಗೋಣ ಅಂದ್ಬಿಟ್ಟು ಎದ್ದಿದ್ದೀನಿ. ನನ್ನಿಂದೇನೆ ನನ್ನ ಮಗನೂ ಎದ್ದಿದ್ದಾನೆ. ಏನು ಅಂತ ಗೊತ್ತಿಲ್ಲ, ಪಕ್ಕನೇ ಮಲ್ಸ್ಕೊಂಡಿದ್ದೆ ಅಲ್ವಾ, ನಾನು ಎದ್ನಲ್ಲ, ಅದರಿಂದ ಅವನು ಎದ್ದಿದ್ದಾನೆ. ಸಮಾಧಾನ ಮಾಡಿ ಬಿಟ್ಟು ನಾನು ಬೆಂಗಳೂರು ಕಡೆ ಹೊರಡಬೇಕು. ಚೇಂಜ್ ಆಗಿಬಿಟ್ಟಿದೆ. ಏನಪ್ಪ ನನ್ನ ಮಗ, ನಾನು ಬರ್ತೀನಿ, ನಮ್ಮ ಮಗ ಕರ್ಕೊಂಡು ಹೋಗು ಅಂತವನೇ. ಹೊಟ್ಟೆ ಉರಿಯುತ್ತೆ ಪಾಪ. ಬಂಗದೆ ಪಪ್ಪಿ ಕೊಡು. ಸಣ್ಣ ಆಗ್ಬಿಟ್ಟಿತ್ತು ನಮ್ಮ ಪಾಪು, ಸಣ್ಣ ಆಗ್ಬಿಟ್ಟಿತ್ತು ಇದು ಅಲ್ಲವ? ಏನೇ ಬಂಗಾರು, ಅವನ್ ಬಿಟ್ಟು ಬರ್ತೀಯಪ್ಪ? ಅವ್ವ ಬೇಡವಾ? ಮತ್ತು ಮಮ್ಮಿ ವಿಡಿಯೋದಲ್ಲಿ ಹೇಳಿದ್ಯಾ ಅವ್ವ ಬಿಟ್ಟು ಹೋಗಲ್ಲ, ಅವ್ವ ಬಿಟ್ಟರೆ ಬೇಜಾರು ಅಂತ. ಅವ್ವ ಹೊಡಿತದ? ನಾನು ಹೊಡಿಯಲ್ವಾ? ಅಮ್ಮ ಹೊಡಿಯಲ್ಲ, ನಾನು ಹೊಡಿತೀನಲ್ಲ ಮಗನೇ. ಹೊಡಿಯಲ್ವ ನಾನು? ಯಾರಪ್ಪ ಹೊಡಿಯೋರು? ನಿಂಗೆ ಯಾರಪ್ಪ ಹೊಡಿಯೋದು? ಮಮ್ಮಿ ಹೊಡಿಯಲ್ಲ. ಎಲ್ಲ ಉಲ್ಟಾ ಹೇಳುತ್ತಿದ್ದು ನಿನಗೆ. ನಾನು ಹೊಡಿತೀನ ಜಾಡ್ಸೊಳ್ತೀನಿ ನಿಂಗೆ. ಉಲ್ಟಾ ಹೇಳ್ತಿಲ್ಲ. ಹೋಗ ನಿಮ್ಮ ಬಾಬಾ ಆಚೆ ಕಡೆ ಕಾರಲ್ಲಿ ಕಾಯ್ತಾರೆ. ಚಾಚದ್ಲು. ಬಂಗಾರು ಪಪ್ಪಿ ಕೊಡಾಯ್ತು. ಪಪ್ಪಿ ಕೊಡು ನನಗೆ. ಪಪ್ಪಿ ಕೊಡು, ನಂಗೆ ಕೊಡು, ನನಗೆ ಕೊಡು, ನನಗೆ ಕೊಡುವ. ಕರ್ಕೊಂಡು ಹೋಗ್ತೀನಿ. ಪಪ್ಪಿ ಕೊಟ್ಟರೆ ಕರ್ಕೊಂಡು ಹೋಗ್ತೀನಿ. ಇನ್ನೊಂದು ಮಮ್ಮಿ ಬಟ್ಟೆ ಹಾಕೊಂಡು ಬೇಗ ಮಗಿಗೆ ಬಟ್ಟೆ ಹಾಕ್ಸ್ಕೊ, ಹೊಸ ಬಟ್ಟೆ ಹಾಕ್ಸ್ಕೊ, ಎಲ್ಲ ಕೊಳೆ ಆಗೈತಲ್ಲ. ಇವಾಗ ಹೊರಡ್ತಾ ಇದ್ದೀನಿ. ನಮ್ಮ ಬಾವ ರೈಲ್ವೆ ಸ್ಟೇಷನ್ವರೆಗೂ ಡ್ರಾಪ್ ಮಾಡ್ತಾರೆ. ಬಾಮ್ಮ ಮಮ್ಮಿ, ಬಾಯ್. ದೊಡ್ಡಮ್ಮ ಬರ್ತೀನಿ.
ನೀನು ಏನಾರ ಇಸ್ಕೊಂಡ್ರೆ ಮಾತ್ರ ನಾನು ಈಸ್ಕೊಳ್ಳೋದೇ ಇಲ್ಲಮ್ಮ. ಕೇಳು, ಕೊಡ್ಬಿಡ. ಬೆಂಗಳೂರಿಂದ ರಪ್ಪ ಕೊಟ್ಟಿದ್ರು ಈಸ್ಕೊಂಡ ಕೇಳು. ನನ್ನ ಮಕ್ಳ ಹತ್ರ ಕಾಸು ಇಸ್ಕೊಳ್ಳಲ್ಲ. ಬರ್ತೀನಿ ಇರು ಮಗನ, ಅಳ್ಬಾರ್ದು. ಬರ್ತೀನಿರಾ. ಹಾಂ ಸರಿ ಮಮ್ಮಿ, ಬಾಯ್. ನೀನು ಬರ್ತೀಯನೋ? ಹಂಗಾರೆ ಅವನು ಕರ್ಕೊಳ್ಳೋ, ವಾಪಸ್ ಕರ್ಕೊಬರಿ ಅಂತ. ಅವಾಗಲೂ ಅಳ್ತೇನೆ, ನಾನು ಬಿಡೋತ್ತಿಗೆ ಆಯ್ತು. ಹಾಂ ಸರಿ ಆಯಿತು. ಹಾಂ ಬಾಯ್. ನಾನು ಇವಾಗ ಹೊರಡ್ತಾ ಇದ್ದೀನಿ. ನನ್ನ ಮಗ ತುಂಬ ಅಳ್ತಾ ಇದ್ದ. ಅದನ್ನ ನೆನೆಸ್ಕೊಂಡ್ರೆ ತುಂಬ ಬೇಜಾರಾಗುತ್ತೆ ನನಗೂ. ಆದರೆ ಏನು ಮಾಡೋದು, ನಾನು ಇವಾಗ ಕರ್ಕೊಂಬಂದು ಇಟ್ಕೊಳ್ಳೋ ಸಿಚುವೇಶನಲ್ಲಿಲ್ಲ. ಇನ್ನೊಂದು 3 ತಿಂಗಳು ಅದಾದಮೇಲೆ ಕರ್ಕೊಂಬಂದು ನನ್ನ ಜೊತೆನೇ ಇಟ್ಕೊತೀನಿ. ಇವಾಗ ನಮ್ಮ ಭಾವ ಎಲ್ಲ ಬಿಟ್ಟು ಹೋದರು. ಬಂದು ರೈಲ್ವೆ ಸ್ಟೇಷನ್ಗೆ. ಇನ್ನೂ ಟಿಕೆಟ್ ತೊಗೊಂಡಿಲ್ಲ. ಟಿಕೆಟ್ ಕೌಂಟ್ರು ಇನ್ನೂ ಓಪನ್ ಆಗಿಲ್ಲ. 7 o'clockಗೆ 7:20ಗೆ ಇದಿರೋದು. ಅದರಿಂದ ನನಗೆ ವಾಯ್ಸ್ ಕಂಪ್ಲೀಟಾಗಿ ಹೋಗ್ಬಿಟ್ಟೈತೆ. ಯಾರು ಏನೋ ಅಂದ್ಕೊಬೇಡಿ. ನನ್ನ ಮಗಳಿಗಂತೂ ಮೂಡೇ ಇಲ್ಲ. ಆ ಕಡೆಯಿಂದ ಬೆಂಗಳೂರಿಂದ ಇಲ್ಲಿಗೆ ಬರ್ಬೇಕಾದ್ರೆ ಫುಲ್ ಖುಷಿಯಾಗಿರ್ತಾಳೆ. ಇಲ್ಲಿಂದ ಹೋಗೋದು ಅಂದರೆ ಆಗಲ್ಲ ಅವಳಿಗೆ, ಇಲ್ಲಮ್ಮ. ಟ್ರೈನ್ ಇರೋದು 7:20ಗಂತೆ. ಇನ್ನು 15 ಮಿನಿಟ್ಸ್ ಇದೆ. ನಾವು ಬೇಗನೆ ಬಂದಿದ್ದೀವಿ. ನನ್ನ ಮಗಳಿಗಂತೂ ಅವಳು ಏನಾಗಲ್ಲ, ಇರು ಹೋಗೋಣ. ಇವಾಗ ಟ್ರೈನ್ ಬಂದ ತಕ್ಷಣ ಹೊರಡಬೇಕು. ಆಯಿತು ಬಂಗರಿ, ಅಲ್ಲಿ ಬಿಡಮ್ಮ. ಓಕೆ, ವಾಮಿಟ್ ಬೈತೈತಾ? ಮತ್ತು ಅಲ್ಲಿದ್ದರೆ ಬಿಡು, ಅಲ್ಲಿದ್ದರೆ ಏನು ಮಗಳೇ. ಇವಾಗ ಟ್ರೈನ್ ಇಳಿದು ನಾನು ಯಶವಂತಪುರವರೆಗೂ ಹೋಗಲಿಲ್ಲ, ಚಿಕ್ಕಬಳ್ಳಾಪುರದಲ್ಲೇ ಇಳ್ಕೊಂಡೆ. ಯಾಕಂದರೆ ಯಶವಂತಪುರ ಜಂಕ್ಷನಲ್ಲಿ ಕ್ರಾಸಿಂಗ್ ಹಾಕಿದ್ರೆ ತುಂಬ ಲೇಟ್ ಆಗುತ್ತೆ. ಅದರಿಂದ ನಾನು ಚಿಕ್ಕಬಳ್ಳಾಪುರದಲ್ಲಿ ಇಳ್ಕೊಂಡೆ. ಬಸ್ಸಲ್ಲಿ ಹೋಗೋಣ ಜಾಲಹಳ್ಳಿ ಕ್ರಾಸ್ವರೆಗೂ ಅಂತ. ಜಾಲಹಳ್ಳಿ ಕ್ರಾಸ್ವರೆಗೂ ಬಸ್ಸಲ್ಲಿ ಹೋದೋ. ಅಲ್ಲಿ ನನ್ನ ಹಸ್ಬೆಂಡು ಕಾಯ್ತಾಯಿದ್ರು ಮೊದಲಾಗೆ ಬಂದು. ಅಲ್ಲಿಂದ ನನ್ನ ಡ್ಯೂಟಿಗೆ ನಾನು ಡ್ರಾಪ್ ಹಾಕಿಸ್ಕೊಂಡೆ. ನನ್ನ ಮಗಳನ್ನ ನನ್ನ ಹಸ್ಬೆಂಡು ಮನೆಗೆ ಕರ್ಕೊಂಡೋಗ್ಬಿಟ್ರು. ಇಷ್ಟು ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಹಾಗೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನಾನು ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ.